ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಹಾಗೆ ನನ್ನ ಲಕ್ಷ್ಮೀ ನಿವಾಸ ಯೂಟ್ಯೂಬ್ ಚಾನಲ್ನ ಪ್ರೀತಿಯಿಂದ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನೇ ತಪ್ಪಿದರೂ ಪ್ರೀತಿಯಿಂದ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತು ನನಗೆ ವಾರ ಪೂಜೆ, ಇವತ್ತು ಕೆಲಸ ಜಾಸ್ತಿ ಇರೋದ್ರಿಂದ ನನಗೂ ಕೆಲಸ ಜಾಸ್ತಿನೇ ಇತ್ತು. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಮೇಲೆ ಬಂದು ಫಸ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಕಡೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋದರೆ ಇನ್ನೂ ಮಕ್ಕಳು ಮಲಗಿದ್ರು. ಅವ್ರು ಎದ್ದೇಳೋಷ್ಟೊತ್ತಿಗೆ ಸ್ವಲ್ಪ ಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಬಂದೆ. ಮೇಲೆಲ್ಲ ಮೋಲ್ಡೆಲ್ಲ ಗುಡಿಸಿ, ನಾನು ದಿನ ಬಿಟ್ಟು ದಿನ ಗುಡಿಸ್ಕೊತೀನಿ ಫ್ರೆಂಡ್ಸ್ ಮೋಲ್ಡೆಲ್ಲ. ಆವಾಗ ಹೋಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನನಗೂ ಕೆಲಸ ಜಾಸ್ತಿ ಅನಿಸಲ್ಲ. ಅರ್ಧ ಗಂಟೆಗಾಗೋ ಕೆಲಸ 10 ನಿಮಿಷಕ್ಕಾಗುತ್ತೆ ನನಗೆ. ಹಂಗಾಗಿ ಏನು ಮಾಡ್ತೀನಿ, ಅದನ್ನು ಪ್ರತಿನಿತ್ಯದ ಕೆಲಸಗಳ ಥರ ಅದನ್ನು ಒಂದು ಡೈಲಿ ರೂಟೀನ್ ಅದು. ಮೇಲೆ ಹೋದರೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅಲ್ಲಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಎತ್ತಾಕ್ಬಿಡೋದು, ಕ್ಲೀನ್ ಮಾಡ್ಕೊಳ್ಳೋದು, ನೀಟಾಗಿ ಇಟ್ಕೊಳ್ಳೋದ್ರಿಂದ ನಮಗೂ ಒಳ್ಳೇದಲ್ವ, ಮೇಲೆಲ್ಲ ಓಡಾಡ್ತಾ ಇರ್ತೀವಿ ಅಂತ. ಹಾಗೆ ಗಿಡಗಳು ಅಷ್ಟೇ, ಜಾಸ್ತಿ ಏನು ಗಿಡ ಇಟ್ಕೊಂಡಿಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಗಿಡ ಇಟ್ಕೊಂಡಿದ್ದೀನಿ. ಒಂದು 10-15 ಪಾಟಿದೆ. ಅದನ್ನು ಅಷ್ಟೇ, ತುಂಬ ಗಿಡಗಳು ಪಾಟ್ಗಳೆಲ್ಲ ತಂದು ಇಟ್ಕೊಂಡು ಕೊನೆಗೆ ಮೂಲೆ ಗುಂಪು ಮಾಡೋಕ್ಕೆಲ್ಲ ಇಷ್ಟ ಆಗೋಲ್ಲ. ನನಗೆ ಎಷ್ಟು ಬೇಕಷ್ಟು ನನಗೆ ಮೇಂಟೆನೆನ್ಸಿಗೆ. ನನಗೆ ಯಾಕೆ ಅಂತಂದರೆ, ಮೇಲೆ ಏನಾದರೂ ಒಂದು ಕೆಲಸ ಅಂತಿದ್ರೆ ಯಾವ ಜಾಗದಲ್ಲೇ ಆಗಲಿ, ಅದೊಂದು ಕೆಲಸ ಅಂತಿದ್ರೆ ನಾವು ಅದನ್ನು ಎಷ್ಟೇ ಕೆಲಸದ ಒತ್ತಡ ಅಂತಿದ್ರು ಅಲ್ಲಿಗೆ ಹೋಗ್ತೀವಿ. ಗಿಡಗಳಿರೋದಕ್ಕೆ ಮೇಲೆ ಒಂದು ಟೈಮ್ ಆದರೂ ಸರಿ ಹೋಗ್ತೀವಿ. ನೀರು ಹಾಕೋದು, ಗಿಡಗಳನ್ನ ನೋಡೋದು, ಮೇಲೆಲ್ಲ ಒಂದು ರೌಂಡ್ ನೋಡಿಕೊಂಡು ಬರೋಕ್ಕಾದ್ರೂ ಹೋಗ್ತೀವಿ. ಇಲ್ಲಾಂದರೆ ಏನಿಲ್ಲ ಅಂತಂದರೆ ನಾವು ಅದ್ರ ಕಡೆ ಗಮನನೇ ಇರೋಲ್ಲ, ಹೋಗೋದೇ ಇಲ್ಲ. ಇದೊಂದು ವಿಷಯವಾಗಿ ನಾನು ಅಲ್ಲೊಂದು ಕೆಲಸ ಇರಲಿ ಅಂತ ಮೋಲ್ಡ್ ಮೇಲೆ ಒಂದು ಸ್ವಲ್ಪ ಮೇಲ್ಗಡೆ ಪಾಟ್ಗಳು ಇಟ್ಕೊಂಡಿದ್ದೀನಿ. ಹಾಗೆ ಟೈಮ್ ಬೇರೆ 7:30 ಆಗಿತ್ತು. ಕೆಳಗಡೆ ಬಂದೆ, ಬೇಗ ತಿಂಡಿ ಮಾಡಿ ಇಟ್ಬಿಡೋಣ. ಇನ್ನು ಆಮೇಲೆ ನನಗೆ ಕೆಲಸ ಮಾಡೋಕ್ಕೆ, ಪೂಜೆ ಮಾಡೋಕ್ಕೆ ಕೂತ್ಕೊಂಡಾಗ ಮಕ್ಕಳು ತಿಂಡಿ ಮಾಡಿಕೊಡಿ ಅನ್ನೋ ಹಂಗೆ ಕೇಳೋಂಗೂ ಇರೋಲ್ಲ. ಹೆಂಗೂ 7:30 ಆಗಿತ್ತು. ಇನ್ನು ನಾನು ಪೂಜೆ ಮಾಡೋ ಟೈಮಿಗೆ 8-9 ಗಂಟೆ ಆಗೋಗ್ಬಿಡುತ್ತೆ. ಅವಾಗ ಮತ್ತೆ ನಾನು ಅರ್ಧಂಬರ್ಧ ಪೂಜೆ ಮುಗಿಸಿ ಇಲ್ಲಿ ಬಂದು ಅಡುಗೆ ಮೇಲೆ ತಿಂಡಿ ಮಾಡೋಕ್ಕಾಗಲ್ಲ. ಈ ಮಕ್ಕಳಿಗೆ ಟಿಫನ್ ಎಲ್ಲ ಮಾಡಿ ಕೊಡೋಣ. ಬೇಗ ಆಗೋದು ಅಂದರೆ ಶಾವಿಗೆ ಬಾತ್ ಒಂದೇ, ಇಲ್ಲಾಂದರೆ ಉಪ್ಪಿಟ್ಟು ಮಾಡ್ತೀನಿ ಅಂದರೆ ಬೇಡ ಅಂದ್ರೆ ಹಂಗಾಗಿ ಶಾವಿಗೆ ಬಾತ್ ಮಾಡಿಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕಿದ್ರೆ ಅವ್ರ ಪಾಡಿಗೆ ಅವ್ರು ಟಿಫನ್ ಮಾಡ್ಕೋತಾರೆ. ನಾನು ಕೆಲಸ ಮಾಡ್ಕೋತಾ ಇರ್ಬೋದು. ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಂಡ್ರೆ ಅವ್ರ ಪಾಡಿಗೆ ತಿಂಡಿ ತಿಂದು ಅವ್ರ ಕಾಲೇಜಿಗೆ ಅವ್ರು ಇದಕ್ಕೆ ಓಡ್ತಾರೆ ಅಂದ್ಬಿಟ್ಟು ಹೇಳ್ದೆ. ನಾನು ಹಾಕಿದ್ದು ಇಟ್ಟಿದ್ದೀನಪ್ಪ, ನೀವು ಎದ್ದು ರೆಡಿ ಆಗಿಬಿಟ್ಟು ಹೊರಡ್ರಿ ನೀವು ಅಂತ. ಹಂಗೂ ನಾನು ಚಿಕ್ಕ ಮಗ ಕೇಳಿದೆ, ಮಮ್ಮಿ ದೇವ್ರ ಮನೆ ಕ್ಲೀನ್ ಮಾಡಿಕೊಡ್ಲ ಅಂತ. ಏನು ಬೇಡಪ್ಪ, ನಾನು ನೀಟಾಗಿ ನಿಧಾನಕ್ಕೆ ಮಾಡ್ಕೋತೀನಿ ಇವತ್ತು, ಇನ್ನೂ ಟೈಮ್ ಇದೆ, ನೀವು ಹೊರಡ್ರಿ, ನೀವು ಟಿಫನ್ ತಿಂದು ಹೊರಡ್ರಿ ಅಂತಂದು ಅವ್ರ ಪಾಡಿಗೆ ಅವ್ರು ಹೊರಡ್ತಾಯಿದ್ರು. ನಾನೆಲ್ಲ ಒರೆಸ್ಕೊಂಬಿಡೋಣ ಅವ್ರು ಹೋಗೋಷ್ಟರಲ್ಲಿ ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಬೇಗ ಎಲ್ಲ ಮಾಡಿ, ನನಗೆ ಇವೆಲ್ಲ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಬೇಗ ಮಾಡಿಕೊಂಡ್ರೆ ಆಮೇಲೆ ನನಗೆ ದೇವ್ರ ಮನೆ ಕೆಲಸನೇ ತುಂಬ ಒತ್ತಿಡಿಯೋದು. ಹಂಗೆ ಕ್ಲೀನಿಂಗು, ವಾರ ಪೂಜೆ ಅಂತಂದರೆ ಸ್ವಲ್ಪ ಅವತ್ತೆಲ್ಲ ಶುಕ್ರವಾರದಲ್ಲಿ ಆಲ್ಮೋಸ್ಟ್ ಫ್ರೆಂಡ್ ನಾನೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ನನಗೆ. ಬೇರೆ ದಿನಗಳಲ್ಲಿ ಅಂತಂದರೆ ನಾನು ಮನೆ ಒಂದು ಒರೆಸಿ ಎಲ್ಲ ಕೊಟ್ಟರೆ ಮಕ್ಕಳು ಅವ್ರ ಪಾಡಿಗೆ ಅವ್ರು ಪೂಜೆ ಮಾಡಿ ಡೈಲಿ ಅವ್ರು ಹೊರಟೋಗ್ತಾರೆ. ಸಂಜೆ ಹೊತ್ತು ನನಗೆ ಎಲ್ಲ ಕೆಲಸ ಆದಮೇಲೆ ನಾನು ಸಂಜೆ ದೀಪ ಹಚ್ಕೋತೀನಿ. ಹಂಗಾಗಿ ಬೇರೆ ದಿನಗಳಲ್ಲೆಲ್ಲ ನನಗೆ ಅಷ್ಟೊಂದು ಕೆಲಸ ಅಂತ ಅನಿಸಲ್ಲ ಮನೆ ಕೆಲಸ. ಶುಕ್ರವಾರ ಅಮಾವಾಸ್ಯೆಯಲ್ಲಿ ಉಣ್ಮೇಲೆ ಮಾತ್ರ ನನ್ನ ಕೆಲಸಗಳು ಇರ್ತವೆ. ಯಾಕಂದ್ರೆ ದೇವ್ರ ಮನೆ ಕೆಲಸ ಇರೋದ್ರಿಂದ ನನಗೆ ಅದೇ 1 ಅವರ್ ಕೆಲಸ ಹಿಡಿಯುತ್ತೆ. ಅದಕ್ಕೆ ಹೇಳಿದೆ, ಸರಿನಪ್ಪ ನೀನು ಮಾಡಿಕೊಂಡು ನೀವು ಟಿಫನ್ ತಿಂದು ಹೊರಡ್ರಿ, ನಾನು ನಿಧಾನಕ್ಕೆ ಮಾಡ್ಕೋತೀನಿ ಅವತ್ತು ಅಂದ್ಬಿಟ್ಟು. ಗುರುವಾರನೇ ನಾನು ಎಲ್ಲ ಮಾಡಿಕೊಂಡ್ರೆ ಫ್ರೆಂಡ್ಸ್, ನಂಗೆ ಶುಕ್ರವಾರ ಅಷ್ಟು ಕೆಲಸ ಇರೋಲ್ಲ. ಗುರುವಾರ ನಾನು ತುಂಬ ಸ್ಟಿಚಿಂಗ್ ಕೆಲಸ ಇತ್ತು, ಸೀರೆ ಕುಚ್ಚಾಕೋದ್ರಿತ್ತು. ಹಂಗಾಗಿ ನಾನು ಏನೂ ಕೆಲಸ ಮಾಡ್ಕೊಳಕ್ಕಾಗಲಿಲ್ಲ ಗುರುವಾರ ಹಿಂದಿನ ದಿನ. ಶುಕ್ರವಾರ ಬೆಳಗ್ಗೆನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಹಂಗಾಗಿ ಬೇಗನೂ ಎದ್ದಿದ್ದೆ. ಬೇಗ ಎದ್ದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮೇಲೆ ಹೋಗಿದ್ದಿದ್ದು ನಾನು. ಆಮೇಲೆ ಮತ್ತೆ ಅಡುಗೆ ಮನೆ ಕೆಲಸ ಇತ್ತು. ಟಿಫನ್ ಮಾಡಿದ್ಮೇಲೆ ಮತ್ತೆ ಅಡುಗೆ ಮನೆ ಗ್ಯಾಸ್ ಸ್ಟವ್ ಎಲ್ಲ ಗಲೀಜಾಗಿರುತ್ತೆ, ಮತ್ತೆ ಅದನ್ನು ಕ್ಲೀನಿಂಗ್ ಆಯಿತು. ಹಂಗಾಗಿ ಟಿಫನ್ ಮಾಡಿದ್ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್, ಇಲ್ಲಾಂದರೆ 2 ಸಲ ಅಡುಗೆ ಮನೆ ಕೆಲಸ ಹಿಡಿದ್ಬಿಡುತ್ತೆ ನನಗೆ. ಎಲ್ಲ ಮಾಡಿಕೊಂಡು ಇವೆಲ್ಲ ಕ್ಲೀನಿಂಗ್ ಮಾಡಿಕೊಂಡೆ. ದೇವ್ರ ಪೂಜೆ ಅಂತಂದರೆ ಫ್ರೆಂಡ್ಸ್, ನನಗೆ ಸುಮಾರು ಜನ ಕೇಳೋದು, ನನ್ನ ಹತ್ರದಲ್ಲಿರೋರೇ ಆಗಲಿ, ತುಂಬ ದೇವ್ರು ನಂಬ್ತೀರಾ, ನಿಮ್ಮ ದೇವ್ರ ಮೇಲೆ ನಂಬಿಕೆ ಜಾಸ್ತಿ, ತುಂಬ ದೇವ್ರು ಮಾಡ್ತೀರಾ ಅಂತ. ನಂಬಿಕೆ ಇದ್ರೇ ಅಲ್ವ ಫ್ರೆಂಡ್ಸ್ ಜೀವನ ನಡೆಯೋದು. ನಂಬಿಕೆ ಅನ್ನೋದಿಲ್ಲ ಅಂತಂದರೆ, ನಿಜವಾಗ್ಲೂ ಹೇಳ್ತೀನಿ, ನಂಬಿಕೆ ಪ್ರಯತ್ನ ಇಲ್ಲ ಅಂದರೆ ಜೀವನದಲ್ಲಿ ಏನು ಕೂಡ ನಾವು ಸಾಧನೆ ಮಾಡೋಕ್ಕಾಗಲ್ಲ. ಹಂಗಾಗಿ ಅದನ್ನೇ ಹೇಳ್ತೀನಿ, ನಂಬಿಕೆನೂ ಇರಬೇಕು, ಪ್ರಯತ್ನನೂ ಇರಬೇಕು. ಬರೀ ನಂಬಿಕೆ ಇದ್ದರೆ ಸಾಲದು, ಬರೀ ಪ್ರಯತ್ನ ಇದ್ರೂ ಸಾಲದು. ನಾವು ಮಾಡೋ ಕೆಲಸ ನಂಬಿಕೆಯಿಂದ ಇದಾಗೆ ಆಗುತ್ತೆ ಅನ್ನೋ ನಂಬಿಕೆ ಇದ್ದರೆ ಅಲ್ವಾ ಫ್ರೆಂಡ್ಸ್ ಅದರ ನಡೆಯೋದು. ಮುಂದೆಗೆ ಏನೇ ನಾವು ಆಗುತ್ತೆ ಅನ್ನೋ ನಂಬಿಕೆಯಿಂದ ತಾನೇ ನಾವು ಬದುಕ್ತಾ ಇರೋದು. ನಂಬಿಕೆನೇ ಇಲ್ಲ ಅಂದರೆ ಜೀವನನೇ ಇಲ್ಲ. ಹಾಗಾಗಿ ಇದಕ್ಕೊಂದು ಚಿಕ್ಕದಾಗೊಂದು ಸ್ಟೋರಿನೂ ಹೇಳ್ತೀನಿ ನಾನು ನಿಮಗೆ. ಹಾಗೆ ಆಮೇಲೆ ನನಗೇನು ಅಂತಂದರೆ, ಈ ಮಾಡೋದೆಲ್ಲ ಏನು ದೊಡ್ಡದೇನಲ್ಲ ಕೆಲಸಗಳು. ಅದು ಮಾಡಿದ ತಕ್ಕನಾಗೆ ಅದಕ್ಕೆ ಫಲ ಸಿಕ್ಕಿದ್ರೆ ನಮಗೂ ಏನೇ ಕೆಲಸ ಮಾಡಲಿ ಫ್ರೆಂಡ್ಸ್ ಖುಷಿಯಾಗುತ್ತೆ. ನಾನು ಯೂಟ್ಯೂಬ್ ಶುರು ಮಾಡಿರೋದು ಅಷ್ಟೇ, ಒಂದು ಪ್ರಯತ್ನ ನೋಡೋಣ. ಎಲ್ಲ ನಮ್ಗೆ ಗೊತ್ತಿರೋ ವಿಷಯಗಳನ್ನ ನನಗೊಂದು 4 ಜನ ಕೇಳೋದ್ರಿಂದ ನನಗೂ ಖುಷಿಯಾಗುತ್ತೆ. ಅದಕ್ಕೆ ಫಲ ಸಿಗುತ್ತೆ ಅನ್ನೋ ಪ್ರಯತ್ನದಲ್ಲೇ ನಾನು ಶುರು ಮಾಡಿರೋದು. ಹಂಗೂ ನನಗಂತ ಇಷ್ಟು ಕೆಲಸ ಇಟ್ಕೊಂಡು ಅದನ್ನು ಬೇರೆ ಯಾಕೆ ಶುರು ಮಾಡಿದ್ದೀರಾ ಅಂತ, ಏನು ಅದ್ರ ಜೊತೆಲೂ ಅದು ನಡೀತಾ ಇರುತ್ತೆ.
ಪ್ರಯತ್ನ ಇದ್ದರೆ ಅದಕ್ಕೆ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ಶುರು ಮಾಡಿದ್ದೀನಿ. ಒಳ್ಳೆಯದು ಮಾಡಬೇಕು ಅನ್ನೋ ಭಗವಂತನ ಇಚ್ಛೆ ಇದ್ದರೆ ಅದು ಒಳ್ಳೇದಾಗೇ ಆಗುತ್ತೆ. ಆ ನಂಬಿಕೆನೇ ನನ್ನನ್ನು ಇವತ್ತು ಈ ಮಟ್ಟದವರೆಗೂ ಬಂದಿರೋದು. ನಾನು ನಂಬಿಕೆ ಇಲ್ಲ, ಪ್ರಯತ್ನ ಇಲ್ಲ ಅಂದಿದ್ರೆ ಯಾವುದೂ ಆಗ್ತಾಯಿರಲಿಲ್ಲ. ಯಾವುದೇ ಕೆಲಸ ಆದರೂ ಅಷ್ಟೇ, ನಾವು ಒಳ್ಳೆ ಕೆಲಸಕ್ಕೆ ನಾವು ಕೈ ಹಾಕ್ದಾಗ ಅದು ಪ್ರಯತ್ನ ಪಟ್ಟರೆ ಅದಕ್ಕೆ ಫಲ ಸಿಗೋದು. ನಾವೇನು ಪ್ರಯತ್ನ ಇಲ್ದಲೆ ಎಲ್ಲ ಫಲಗಳು ಬೇಕು ಅಂತಂದರೆ ಯಾವುದೂ ಸಿಗೋಲ್ಲ. ಹಾಗೆ ಫ್ರೆಂಡ್ಸ್, ಸ್ಟೋರಿ ಹೇಳ್ತೀನಿ ಅಂತಂದಲ್ಲ, ಹಾಗೆ ಹೇಳ್ತೀನಿ ಕೇಳಿ. ಈ ಹೊರಗಡೆ ಪಾಟ್ಗಳು ನಾನು ಇಲ್ಲಿ ಬಾಗ್ಲ ಹತ್ರನೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಜಾಸ್ತಿ ಏನು ಇಟ್ಕೊಂಡಿಲ್ಲ, ನಾವು 4 ಪಾಟ್ ಇಟ್ಕೊಂಡಿದ್ದೀನಿ. ತುಳಸಿ ಗಿಡ ಮತ್ತು ಆಲೋವೆರಾ ಗಿಡ, ಹಾಗೆ ಒಂದು ವೀಳ್ಯದೆಲೆ ಗಿಡ, ಒಂದು ಪತ್ರೆ, ಒಂದು ಅದಾಗೆ ಅದು ಉಟ್ಕೊಂಡಿತ್ತು ಪಾಟಲ್ಲಿ. ಅದನ್ನು ಹಂಗೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಕ್ಕೆ ಅದು ಚೆನ್ನಾಗೂ ಬಂತು. ಕಾಮಕಸ್ತೂರಿ ಗಿಡ ಅಂತಾರೆ ನೋಡಿ, ಆ ಥರ ಪತ್ರೆ ಅದು ಮುಟ್ಟಿದ್ರೆ ಸಾಕು ತುಂಬ ಘಮ ಬರುತ್ತೆ. ಅದು ಪೂಜೆಗೆಲ್ಲ ನಾವು ಅವಾಗ ಕಿತ್ಕೋತಾ ಇರ್ತೀನಿ. ಹಂಗಾಗಿ ಜಾಸ್ತಿ ಏನು ಪಾಟೇನು ಇಟ್ಕೊಂಡಿಲ್ಲ. ಕ್ಲೀನಿಂಗ್ ಕೆಲಸ ಫ್ರೆಂಡ್ ಮಾಡಲೇಬೇಕು ದಿನ, ಯಾಕಂದರೆ ಧೂಳು ಸಿಕ್ಕಾಬಿಟ್ಟೆ ಧೂಳು ಬರುತ್ತೆ. ನಾವು ಸೆಕೆಂಡ್ ಫ್ಲೋರಲ್ಲಿ ಇರೋದ್ರಿಂದ, ಕೆಳಗಡೆ ಇದ್ದಾಗ ಅಷ್ಟು ಧೂಳು ಬರ್ತಾಯಿರಲ್ಲ. ಈಗ ಸೆಕೆಂಡ್ ಫ್ಲೋರ್ ಇರೋದ್ರಿಂದ ಗಾಳಿ ಬೀಸ್ದಂಗೆಲ್ಲ ಮೇಲಕ್ಕೆ ಧೂಳು ಬರುತ್ತೆ. ಹಂಗಾಗಿ ನನಗೆ ಕ್ಲೀನಾಗಿ ಡೈಲಿ ಇದು ರೂಟೀನ್ ಇದ್ದೇ ಇರುತ್ತೆ. ಇವೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು, ಯಾಕಂದರೆ ಓಡಾಡೋರು ನಾವೇ, ಎಷ್ಟು ನೀಟಾಗಿರುತ್ತೋ ಅಷ್ಟು ನಮಗೆ ಒಳ್ಳೆಯದಲ್ವ. ಈ ಹೊರಗಡೆ ಕ್ಲೀನಿಂಗ್ ಜಾಸ್ತಿ ನೀಟಾಗಿದ್ದರೆ ಮನೆ ಒಳಗಡೆ ಸ್ವಲ್ಪ ಧೂಳೆಲ್ಲ ಕಮ್ಮಿ ಬರುತ್ತೆ. ಹಂಗಾಗಿ ಪ್ರತಿನಿತ್ಯನೂ ಒರೆಸೋದ್ರಿಂದ ಹಿಡ್ದು ಕ್ಲೀನ್ ಮಾಡೋದ್ರಿಂದ ಹಿಡ್ದು ಪ್ರತಿನಿತ್ಯನೂ ನಮಗೆ ಈ ಕೆಲಸ ಇದ್ದೇ ಇರುತ್ತೆ. ಎಷ್ಟೇ ಕ್ಲೀನಿಂಗ್ ಕೆಲಸ, ಎಷ್ಟೇ ಏನೇ ಕೆಲಸ ಇರಲಿ ಫ್ರೆಂಡ್ಸ್, ಎಷ್ಟೇ ಲೇಟ್ ಆಗಿರಲಿ, ನಾವಂತೂ ಇದನ್ನು ಮಿಸ್ ಮಾಡೋದೇ ಇಲ್ಲ. ಕ್ಲೀನಿಂಗಲ್ಲಿ ಪ್ರತಿನಿತ್ಯ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಬಂದೇ ಬರ್ತೀವಿ. ಹಾಗೆ ಫ್ರೆಂಡ್ಸ್, ಹೇಳೋದ್ನಲ್ಲ ಈಗ ಪ್ರಯತ್ನಕ್ಕೆ ಮತ್ತು ನಂಬಿಕೆಗೆ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ಏನಂತಂದರೆ, ಒಬ್ಬ ಭಿಕ್ಷುಕ ಇರ್ತಾನೆ. ಆ ಭಿಕ್ಷುಕ ಇನ್ನೂ ಚಿಕ್ಕ ವಯಸ್ಸೇ, ಅವನಿಗೆ ಸೋಂಬೇರಿತನ, ನಂಬಿಕೆ ಅನ್ನೋದು ಯಾವುದ್ರ ಮೇಲೂ ನಂಬಿಕೆನೂ ಇರೋದಿಲ್ಲ. ಸೋಂಬೇರಿ ಅವನಿಗೇನು ಅಂತಂದರೆ ಸುಮ್ಮನೆ ದುಡ್ಡು ಬರಬೇಕು ಅಷ್ಟೇ, ಅವನಿಗೇನೋ ಹೊಟ್ಟೆ ತುಂಬಬೇಕು ಅಷ್ಟೇ. ಅವನಿಗೇನು ಯಾವುದ್ರ ಮೇಲೂ ಪ್ರಯತ್ನ ಅನ್ನೋದು ಇರೋಲ್ಲ, ಅವನಲ್ಲಿ ನಂಬಿಕೆ ಅನ್ನೋದು ಇರೋಲ್ಲ. ದಿನ ಒಂದು ದೇವಸ್ಥಾನದ ಮುಂದೆ ಕೂತ್ಕೊಳ್ಳೋದು, ಭಿಕ್ಷೆ ಬಿಡೋದು, ತಿನ್ನೋದು ಅಷ್ಟೇ. ಆದರೂ ಅವನಿಗೆ ಆಸೆ ಅನ್ನೋದು ಮಾತ್ರ ಒಂದು ಇದ್ದೇ ಇರುತ್ತೆ. ಅವನಿಗೇನು ಆಸೆ ಅಂತಂದರೆ ಬೇಗ ದುಡ್ಡು, ನಾನು ಶ್ರೀಮಂತ ಆಗಬೇಕು. ಪ್ರಯತ್ನವೂ ಇಲ್ಲ ಅವನಲ್ಲಿ, ನಂಬಿಕೆನೂ ಇಲ್ಲ, ಆದರೆ ಶ್ರೀಮಂತ ಆಗಬೇಕು ಅನ್ನೋ ಮಾತ್ರ ಆಸೆ ಇರುತ್ತೆ ಅವನಿಗೆ. ದಿನ ನೋಡ್ತಾ ಇರ್ತಾನೆ, ಎಲ್ಲ ಬರೀ ಶ್ರೀಮಂತರೇ ಬರ್ತಾರಲ್ಲಪ್ಪ ದೇವಸ್ಥಾನಕ್ಕೆ, ದೇವರು ಬರೀ ಶ್ರೀಮಂತರಿಗೆ ಮಾತ್ರ ಒಲಿಯೋದ ಅನ್ನೋದು ಅವನಿಗೆ ಮನಸ್ಸಲ್ಲಿ ಉಳ್ಕೊಂಬಿಟ್ಟಿರುತ್ತೆ. ಒಂದಿನ ಏನು ಮಾಡ್ತಾನೆ, ಇಲ್ಲ ನಾನು ಏನಾದರೂ ಮಾಡಿ ದೇವ್ರ ಮುಂದೆ, ಎಲ್ಲರೂ ಬಂದು ದೇವ್ರು ನಂಗೆ ಬೇಡ್ಕೊಂಡು ಹೋಗ್ತಾರೆ, ಅವ್ರಿಗೆ ಒಳ್ಳೇದಾಗ್ತಾಯಿದೆಯೇನೋ, ನಾನು ದೇವ್ರನ್ನ ಬೇಡ್ತೀನಿ, ದೇವ್ರು ಬೇಡಿದ್ರೆ ನನಗೂ ಒಳ್ಳೇದಾಗತ್ತೆ ಏನೋ ಅಂತ ಅಂದ್ಬಿಟ್ಟು ಒಂದೇನೋ ಸುಮ್ಮನೆ ಬೇಕೋ ಬೇಡವೋ ಅನ್ನೋ ಥರ, ಇಲ್ಲ ನಾನು ದೇವ್ರು ಬಿಡಬೇಕು ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ, ಧ್ಯಾನ ಮಾಡೋಕ್ಕೆ ಶುರು ಮಾಡ್ತಾನೆ. ಏನಾದರೂ ಸರಿ ದೇವ್ರ ಹತ್ರ ನಾನು ವರ ತೊಗೋತೀನಿ ಅಂತ ಧ್ಯಾನ ಮಾಡಿ, ತುಂಬ ಗಾಢವಾಗಿರೋ ಧ್ಯಾನ ಮಾಡ್ತಾನೆ. ಭಗವಂತನ ಪ್ರತ್ಯಕ್ಷ ಆಗೋವರೆಗೂ ಬಿಡಲ್ಲ. ಭಗವಂತ ಲೋಕ ಸಂಚಾರಿ, ಎಲ್ಲ ಭಕ್ತರನ್ನು ನೋಡ್ತಾ ಇರ್ತಾನೆ. ಸರಿ ಆಯಿತು, ಇವನ ಧ್ಯಾನಕ್ಕೆ ಭಗವಂತ ಒಲಿತಾನೆ, ಪ್ರತ್ಯಕ್ಷನೂ ಆಗ್ಬಿಡ್ತಾನೆ. ಭಗವಂತ ಪ್ರತ್ಯಕ್ಷ ಆದಾಗ ಕೇಳ್ತಾನೆ. ಬಂದ ತಕ್ಷಣ ಇವನು ಭಯನೂ ಆಗ್ಬಿಡುತ್ತೆ. ಭಗವಂತ ನೋಡಿದ ತಕ್ಷಣ ಭಯನೂ ಆಗುತ್ತೆ. ಅಯ್ಯೋ ಏನಪ್ಪ, ನಿಜವಾಗ್ಲೂ ಭಗವಂತ, ಅವನಿಗೆ ಅದರಲ್ಲೂ ನಂಬಿಕೆ ಇರೋಲ್ಲ. ಭಗವಂತ ಎದುರುಗಡೆ ಬಂದು ನಿಂತಿದ್ರು ನಂಗೆ ನಂಬಿಕೆನೇ ಇರೋಲ್ಲ. ಸರಿ ಆಯಿತು, ದೇವರು ಹೇಳ್ತಾನೆ, ಇಲ್ಲಪ್ಪ ನಾನು ನಿಜವಾಗ್ಲೂ ಬಂದಿದ್ದೀನಿ, ನಿನಗೇನು ಬೇಕು ವರ ಕೇಳು ಅಂತಾನೆ. ಅದಕ್ಕೆ ಭಗವಂತ, ನೀನು ಶ್ರೀಮಂತರಿಗೆ ಮಾತ್ರ ನೀನು ವರ ಕೊಡೋದು, ನಮ್ಮಂಥ ಬಡವ್ರಿಗೆಲ್ಲ ನೀನು ವರ ಕೊಡೋದಿಲ್ಲ ಅಂತ. ಆವಾಗ ಭಗವಂತ ಅಂತಾನೆ, ಇಲ್ಲಪ್ಪ ಅದೆಲ್ಲ ತಪ್ಪು ಅಭಿಪ್ರಾಯ ಎಲ್ಲ ತಿಳ್ಕೊಬೇಡ, ನನಗೆಲ್ಲರೂ ಮಕ್ಕಳೇ. ಯಾವ ಮಕ್ಕಳು ಹತ್ರೂ ನಂಗೆ ನೋವಾಗುತ್ತೆ, ಯಾವ ಮಕ್ಕಳು ಖುಷಿ ಪಟ್ಟರು ನನಗೆ ಖುಷಿ ಆಗುತ್ತೆ. ನಾನು ಎಲ್ಲ ಮಕ್ಕಳು ನನಗೆ ಒಂದೇ ಥರ, ನಾನು ಲೋಕ ಸಂಚಾರಿ, ನನಗೆಲ್ಲರೂ ಒಂದೇ ಥರ, ನೀನು ಬೇರೆ ಶ್ರೀಮಂತರು ಬೇರೆ ಅನ್ನೋದೇನೂ ಇಲ್ಲ. ಸರಿ ಆಯಿತು, ಇವಾಗ ನೀನು ಬೇಡಿದೀಯಾ, ನಾನು ಬಂದಿದ್ದೀನಿ, ನಿನಗೇನು ವರ ಬೇಕು ಕೇಳು ಅಂತಂದಾಗ, ಸರಿ ಭಗವಂತ ನನಗೆ ಒಂದೇ ಒಂದು ಲಾಟ್ರಿ ಟಿಕೆಟ್ ಹೊಡ್ಸು ಭಗವಂತ ಅಂತ ಕೇಳ್ಕೊತಾನೆ. ಸರಿ ಆಯಿತು, ತಥಾಸ್ತು ಅಂತೇಳಿ ವರ ಕೊಟ್ಟು ಭಗವಂತ ಹೋಗ್ತಾರೆ. ಇವನಿಗೆ ಖುಷಿ, ನನಗೆ ಲಾಟ್ರಿ ಟಿಕೆಟ್ ಹೊಡೆಯುತ್ತೆ ಅಂತ. 1 ದಿನ 2 ದಿನ ಭಿಕ್ಷೆ ಬೇಡಕ್ಕೆ ಹೋಗೋದೇ ಇಲ್ಲ ಫ್ರೆಂಡ್. ಅವನಿಗೇನು ಲಾಟ್ರಿ ಟಿಕೆಟ್ ಹೊಡೆಯುತ್ತೆ ಅನ್ನೋ ನಂಬಿಕೆ, ಆದರೂ ಅದರಲ್ಲೂ ನಂಬಿಕೆ ಇರೋಲ್ಲ ಅವನಿಗೆ. ಆಯಿತು ಲಾಟ್ರಿ ಟಿಕೆಟ್ ಹೊಡೆಯುತ್ತೆ, 2 ದಿನ ಆಯಿತು, 3 ದಿನ ಆಯಿತು, ಇವ್ನಿಗೆ ಶುರುವಾಯಿತು, ಹೊಟ್ಟೆ ಎಷ್ಟು ದಿನ ತಡೆಯೋಕ್ಕಾಗತ್ತೆ, ಹೊಟ್ಟೆ ಕೇಳಬೇಕಲ್ಲ, ನಾವೇನೇ ಮಾಡಿದ್ರು ಹೊಟ್ಟೆ ಕೇಳಬೇಕಲ್ಲ. ಹಸುವಾಗಾದರೂ ಅವನು ಮತ್ತೆ ಹೋದ, ಮತ್ತೆ ಭಿಕ್ಷೆ ಬಿಡೋಕ್ಕೆ ಕೂತ್ಕೊಂಡ. ಭಿಕ್ಷೆ ಬಿಡೋಕ್ಕೆ ಕೂತ್ಕೊಂಡ, 1 ದಿನ ಆಯಿತು, 1 ವಾರ ಆಯಿತು, 15 ದಿನ ಆಯಿತು, 1 ತಿಂಗಳಾದರೂ ಅವನಿಗೆ ಲಾಟ್ರಿ ಟಿಕೆಟ್ ಹೊಡೆಯೋದೇ ಇಲ್ಲ. ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ದೇವ್ರ ಮೇಲೆ. ಮತ್ತೆ ದೇವ್ರನ್ನ ಧ್ಯಾನ ಮಾಡೋಕ್ಕೆ ಕೂತ್ಕೋತಾನೆ. ಯಾಕೆ ಹಿಂಗಾಯಿತು, ದೇವ್ರನ್ನ ಏನಾದರೂ ಮಾಡಲಿಕ್ಕೆ ಕೇಳಬೇಕು ಅಂತಂದ್ಬಿಟ್ಟು ಕೇಳ್ತಾನೆ. ಮತ್ತೆ ಧ್ಯಾನ ಮಾಡ್ತಾನೆ. ಭಗವಂತನ ಬಿಡಲ್ಲ. ಭಗವಂತ ಏಕಾಗ್ರತೆಯಲ್ಲಿದ್ದರೂ ಇವನ ಕಾಟ ತಡೆಯೋಕ್ಕಾಗ್ತಾಯಿಲ್ಲ. ಲೋಕ ಸಂಚಾರಕ್ಕೆ ಹೋದರೂ ತಡೆಯೋಕ್ಕಾಗ್ತಾಯಿಲ್ಲ, ಅಷ್ಟು ಧ್ಯಾನ ಮಾಡ್ತಾಯಿದ್ದಾನೆ. ಕೊನೆಗೊಂದಿನ ಪಾರ್ವತಿನೂ ಹೇಳ್ತಾರೆ, ನಿನ್ನ ಭಕ್ತಂಗೆ ತುಂಬ ಕಷ್ಟ ಅನಿಸುತ್ತೆ, ಹೋಗಿ ಕೇಳಿ ಅಂತಂದಾಗ ಶಿವ ಮತ್ತೆ ಪ್ರತ್ಯಕ್ಷ ಆಗಿ ಬರ್ತಾರೆ. ಬಂದು ಮತ್ತೆ ಭಗವಂತನಿಗೂ ಕೋಪ ಇರುತ್ತೆ, ಇವನಿಗೂ ಕೋಪ ಇರುತ್ತೆ. ಇವನು ಕೇಳ್ತಾನೆ, ಮತ್ತೆ ಕಂಡುಬಿಡ್ತಾನೆ ದೇವ್ರ ಪ್ರತ್ಯಕ್ಷ ಆದಾಗ, ಅಲ್ಲ ಭಗವಂತ, ನಾನು ಹೇಳಿದ್ದೇ ನಿಜ,
ನೋಡಿ ನೀವು ಕೊನೆಗೂ ಶ್ರೀಮಂತರಿಗೆ ನೀವು ಹೊಲಿಯೋದು, ನಮ್ಮಂಥ ಬಡವ್ರ ಭಕ್ತರಿಗೆಲ್ಲ ಹೊಲಿಯಲ್ಲ ನೀವು ಅಂದಾಗ ಭಗವಂತನ ಕೋಪ ಸಿಕ್ಕಾಬಟ್ಟೆ ಕೋಪ ಇರುತ್ತೆ. ಸರಿಗೊಂದು ಕೆನೆಗೆ ಹೊಡಿತಾನೆ ಭಗವಂತ. ಆವಾಗ ಇವನಿಗೆ ಕೋಪ ಬಂದ್ಬಿಡುತ್ತಲ್ಲ, ಭಗವಂತ ನಾನು ಏನು ಕೇಳಿದ್ದೆ, ನೀವು ನನಗೊಂದು ಲಾಟ್ರಿ ಟಿಕೆಟ್ ಹೊಡ್ಸು ಅಂತ ಕೇಳಿದೆ, ನೀವು ನನ್ನ ಮೇಲೆ ನನಗೆ ಕೋಪ ಇದು ಮಾಡ್ತಾಯಿದ್ದೀರಾ ನೀವು, ಏನು ಹೇಳ್ತಾರೆ, ನನ್ನ ಮೇಲೆ ನೀವು ಕೋಪನ ತೋರಿಸ್ತಾ ಇದ್ದೀರಾ. ನಾನು ಏನು ತಪ್ಪು ಮಾಡಿದ್ದೀನಿ ಭಗವಂತ, ನಾನು ಏನು ಕೇಳಿದೆ, ನಾನು ಕೇಳಿದ್ದು ಒಂದೇ ಒಂದು ವರನ, ಲಾಟ್ರಿ ಟಿಕೆಟ್ ಹೊಡ್ಸು ಅಂತ. ಅವಾಗ ಮತ್ತೆ ಭಗವಂತನ ಕೋಪ ಬರುತ್ತೆ. ಸರಿಗೆ ಮತ್ತೆ ಇನ್ನೊಂದು ಕೆನ್ನೆ ಕೊಡ್ತಾರೆ. ಅವನಿಗೆ 3 ಲೋಕನೂ ಸುತ್ತಿ ಬಂದು ಮತ್ತೆ ದೇವ್ರ ಮುಂದೆ ನಿಂತ್ಕೊಂಡ್ಬಿಡ್ತಾನೆ ಅನ್ನೋಷ್ಟು ಅವನಿಗೆ ನೋವಾಗ್ಬಿಡುತ್ತೆ. ಅಂತಾನೆ ಭಗವಂತ ಈ ಬಡವ್ರ ಮೇಲೆ ಕೋಪ ತೋರಿಸ್ಬೇಡಪ್ಪ ಅಂತ ಕಾಲಿಡ್ಕೊಂಡ್ಬಿಡ್ತಾನೆ. ನನಗೇನು ನೀನು ವರನೂ ಕೊಡಬೇಡ, ಏನೂ ಕೊಡಬೇಡ, ಹಂಗೆ ನನ್ನ ಮೇಲೆ ಕೋಪನೂ ತೋರಿಸ್ಬೇಡ ಭಗವಂತ ಅಂದಾಗ ಮತ್ತೆ ದೇವ್ರ ಕೈ ಹಿಡಿದು ಮೇಲೆ ಕೆತ್ತುತ್ತಾರೆ. ಎದ್ದಾಳಪ್ಪ, ನನಗೆ ಕೋಪ ಬರ್ತಾ ಇರೋದು ನೀನು ಕೇಳಿದ ವರದಿಂದ ಅಲ್ಲ, ನೀನು ಮಾಡೋ ಕೆಲಸದಿಂದ ನನಗೆ ಕೋಪ ಬರ್ತಾ ಇರೋದು. ಭಗವಂತ ನಾನು ಏನು ಮಾಡಿದ್ದೀನಿ, ನಾನು ಏನು ತಪ್ಪೇ ಮಾಡಿಲ್ಲ ಅಂತಂದಾಗ, ನೀನು ಏನು ಮಾಡಿದೆ ಅಂತಂದರೆ ಲಾಟ್ರಿ ಓಡಿಸು ಅಂತಂದಲ್ಲ, ಎಲ್ಲಯ್ಯ ಲಾಟ್ರಿ ಟಿಕೆಟ್ ತೊಗೊಂಡಿದ್ದೀಯಾ ಅಂತಂತಾನೆ. ಅವಾಗ ಅವನಿಗೆ ಅರಿವಾಗುತ್ತೆ. ಅವಾಗ ಭಗವಂತ ಹೇಳ್ತಾನೆ, ಪ್ರಯತ್ನ ನಿಂದು ಕಣಪ್ಪ, ಫಲ ನಂದು. ಒಂದು ಪ್ರಯತ್ನವೂ ನಿಂದು, ನಂಬಿಕೆನೂ ನಿಂದು, ಫಲ ಕೊಡೋದು ನಂದು. ನೀನು ಪ್ರಯತ್ನವೂ ಇಲ್ಲ, ನಿನ್ನಲ್ಲಿ ನಂಬಿಕೆನೂ ಇಲ್ಲ, ಎರಡೂ ನಿನ್ನಲ್ಲಿ ಇಲ್ಲದೇ ಇದ್ದರೆ ನಾನು ಎಲ್ಲಿಂದ ಫಲ ಕೊಡಲಿ ಅಂತಂದಾಗ ಅವನಿಗೆ ಅವಾಗ ಅರಿವಾಗುತ್ತೆ. ಹೌದು, ನಾನು ಲಾಟ್ರಿ ಟಿಕೆಟ್ ತೊಗೊಂಡ್ರೆ ತಾನೇ ನಾವು ಲಾಟ್ರಿ ಹೊಡಿಯೋದು. ಅವನ ಹತ್ರ ಲಾಟ್ರಿ ಟಿಕೆಟೇ ತೊಗೊಂಡಿಲ್ಲ ಅವನು. ನಂಗೆ ಲಾಟ್ರಿ ಹೊಡಿಲಿ ಅಂದರೆ ಇನ್ನೆಲ್ಲಿ ಲಾಟ್ರಿ ಹೊಡಿಯುತ್ತೆ. ಅವಾಗ ಹೇಳ್ತಾನೆ, ತಪ್ಪಾಯಿತು ಭಗವಂತ ಕ್ಷಮಿಸು ಅಂದಾಗ ಅವ್ನು ಮತ್ತೆ ಲಾಟ್ರಿ ಟಿಕೆಟ್ ತೊಗೊಳಲ್ಲ ಫ್ರೆಂಡ್. ಅವ್ನು ಮತ್ತೆ ದುಡಿಯೋಕ್ಕೆ ಶುರು ಮಾಡ್ತಾನೆ. ಅವ್ನು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ನಂಬಿಕೆನೂ ಬರುತ್ತೆ ಅವನಿಗೆ. ದುಡಿದ್ರೆ ನನಗೆ ಇದರಲ್ಲಿ ಜೀವನ ಸಿಗುತ್ತೆ ಅನ್ನೋದನ್ನು ನಂಬಿಕೆ ಶುರುವಾಗುತ್ತೆ. ಆಮೇಲೆ ಪ್ರಯತ್ನವೂ ಪಡ್ತಾನೆ. ಪ್ರತಿಯೊಂದು ಕೆಲಸದಲ್ಲೂ ಪ್ರಯತ್ನ ಪಟ್ಟಾಗ ಭಗವಂತ ವರ ಕೊಡ್ತಾ ಹೋಗ್ತಾನೆ. ಹಾಗೆ ದೊಡ್ಡ ಶ್ರೀಮಂತನೂ ಆಗ್ತಾನೆ, 4 ಜನಕ್ಕೆ ಕೆಲಸನೂ ಕೊಡ್ತಾನೆ, ಭಗವಂತನ ಹೆಸರು ಒಂದು ದೇವಸ್ಥಾನನೂ ಕಟ್ಟಿಸ್ತಾನೆ. ಹಾಗೆ ಇದನ್ನು ಯಾಕೆ ಹೇಳಿದೆ ಅಂದರೆ ಫ್ರೆಂಡ್ಸ್, ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾಕೆ ಹೇಳಿದೆ ಅಂತಂದರೆ, ಭಗವಂತನ ಮಾಡಿದ ತಕ್ಷಣವೇ ಯಾರಿಗೂ ಕಷ್ಟ ಬರಲ್ಲ ಅಂತೆಲ್ಲ ಏನೂ ಇಲ್ಲ ಫ್ರೆಂಡ್ಸ್. ಏನೇ ಕಷ್ಟ ಬಂದರೂ ಅದನ್ನು ಬಗೆಹರಿಸ್ಕೊಳ್ಳೋ ಶಕ್ತಿ ಕೊಡ್ತಾನೆ, ಅದಕ್ಕೊಂದು ದಾರಿ ತೋರಿಸ್ತಾನೆ, ನಮಗೂ ಧೈರ್ಯ ತುಂಬ್ತಾನೆ. ಅಷ್ಟೇ ನಾವು ಭಗವಂತನ ಮಾಡೋದು. ನಂಬಿಕೆಯಿಂದ ಭಗವಂತನ ಮಾಡ್ತೀವಿ. ನಂಬಿಕೆನೇ ಭಗವಂತ ಅಂತ ನಂಬಬೇಕು. ಅದು ಬಿಟ್ಟು ನೀನು ಕೂತಿದ್ದಾಗ ಪೂಜೆ ಮಾಡಿದ ತಕ್ಷಣವೇ ನಮ್ಮ ಹತ್ರಕ್ಕೆ ಎಲ್ಲ ಬಂದು ಸಿಗುತ್ತೆ ಅನ್ನೋದು ಸುಳ್ಳು. ಆ ಥರ ಎಲ್ಲ ಇದ್ದಿದ್ದರೆ ಎಲ್ಲರೂ ದಿನ ದೇವ್ರ ಮುಂದೆ ಕೂತ್ಕೊಂಡು ದೇವ್ರು ಮಾಡಿದ್ದಿದ್ರೆ ಎಲ್ಲ ಬಂದುಬಿಡುತ್ತೆ. ಯಾವುದೂ ಇಲ್ಲ. ನಾವು ಏನು ಕೆಲಸ ಮಾಡ್ತೀವಿ ಅದೇ ಭಗವಂತನಲ್ಲಿ ನಮ್ಗೆ ಸಿಗೋ ಫಲ. ನಂಬಿಕೆ ಅಷ್ಟೇ, ನಂಬಿಕೆ ಇರಬೇಕು, ಪ್ರಯತ್ನವೂ ಇರಬೇಕು. ನಾವು ಮಾಡೋ ಕೆಲಸ ಪ್ರಯತ್ನ ಇಟ್ಟು ಕೆಲಸ ಮಾಡಿ ಅದ್ರ ಮೇಲೆ ನಂಬಿಕೆ ಇಡಿ, ಅದು ನಮ್ಗೆ ನಿಜವಾಗ್ಲೂ ನಮಗೆ ಫಲ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಇದೊಂದು ಚಿಕ್ಕದಾಗ ಒಂದು ಸ್ಟೋರಿ ಹೇಳಿದೆ. ಇವತ್ತು ಹಂಗೆ ನನ್ನ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಒಬ್ಬರು ಮನೆ ಕಟ್ತಾಯಿದ್ರು. ಅವ್ರದ್ದು ಮನೆ ಫಿನಿಷಿಂಗ್ ಹತ್ರಕ್ಕೆ ಬಂದಿತ್ತು, ಬನ್ನಿ ನೋಡ್ಕೊಬರೋಣ ಅಂತಂದರು. ಸರಿ ಅಲ್ಲಿಗೆ ಹೋಗೋಣ ಅಂತೇಳಿ ನಾನು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಟಿಫನೆಲ್ಲ ತಿಂದ್ಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡೆ. ಹಾಗೆ ಫ್ರೆಂಡ್ಸ್, ನಮ್ಮನೆ ದೇವ್ರ ಮನೇಲಿ ಕಳಸ ತೋರಿಸ್ತೀನಲ್ವ ಆಗಲೇ, ಅದರಲ್ಲಿ ತೆಂಗಿನಕಾಯಲ್ಲಿ ಮೊಳಕೆ ಬಂದಿದೆ. ಅದು ನನಗೆ ಆಲ್ರೆಡಿ ಒಂದು 4 ತೆಂಗಿನಕಾಯಲ್ಲಿ ಇದು ಸೇರಿ 4ನೇ ತೆಂಗಿನಕಾಯಿ ನಂಗೆ ಮೊಳಕೆ ಬರ್ತಾ ಇರೋದು. ಇದನ್ನೊಂದು ಸ್ವಲ್ಪ ಗರಿ ಬಿಡೋವರೆಗೂ ದೇವ್ರ ಮೇಲೆ ಇಟ್ಟಿರ್ತೀನಿ. ಆಮೇಲೆ ಮತ್ತೆ ಪಾಟಿಗೆ ಹಾಕೋತೀನಿ. ಆಮೇಲೆ ಪಾಟಲ್ಲಿ ಒಂದು ಸ್ವಲ್ಪ ದಿನ ಇಟ್ಕೊಂಡು ಅದನ್ನು ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡ್ತೀನಿ ಫ್ರೆಂಡ್. ನನಗೆ ಇವತ್ತು 4ನೇ ತೆಂಗಿನಕಾಯಿ ಬಂದಿರೋದು ನೋಡಿ ಫ್ರೆಂಡ್ಸ್. ಇದೇ ನಮ್ಮ ಫ್ರೆಂಡ್ ಮನೆ ಕಟ್ತಾಯಿದ್ರು. ಹಂಗೆ ಸುಮ್ಮನೆ ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಕೊಂಡೆ. ಚೆನ್ನಾಗಿ ಚಿಕ್ಕದಾಗಿದ್ರು ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ನೋಡಿದ್ರೆ ಖುಷಿ ಆಗುತ್ತೆ. ಅವರು ಅಷ್ಟೇ ಫ್ರೆಂಡ್ಸ್, ಕಷ್ಟ ಬೀಳ್ತಾರೆ. ಆ ಕಷ್ಟ ಬಿದ್ದಿರೋದಕ್ಕೆ ಅದಕ್ಕೆ ಪ್ರಯತ್ನ ದೇವ್ರು ಕೊಟ್ಟಿದ್ದಾನೆ ಅಂತ ನಾನು ಅನ್ಕೋತೀನಿ. ಹಾಗೆ ಎಲ್ಲ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಎಲ್ಲ ಪ್ರತಿಯೊಂದು ವಾರ್ಡ್ರೋಬ್ ಕೆಲಸನೇ ಆಗಿರಲಿ, ಏನೇ ಆಗಲಿ ತುಂಬ ಚೆನ್ನಾಗೂ ಕೆಲಸ ಮಾಡಿದ್ದಾರೆ. ಹಾಗೆ ನಾನು ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ಸಂಜೆ ಅಲ್ಲಿ ಮಧ್ಯಾಹ್ನ 3:30-4 ಗಂಟೆ ಆಗಿತ್ತು ಫ್ರೆಂಡ್ಸ್. ಅವ್ರು ಕರೀತಾನೆ ಇದ್ರು ತುಂಬ ದಿವಸದಿಂದ ಹೋಗೋಣ ಅಂದ್ಕೊಂಡು ನಾವೆಲ್ಲ ಮಾತಾಡ್ಕೊಂಡು ಹೋಗೇ ಇರಲಿಲ್ಲ. ಸರಿ ಬನ್ನಿ ಇವತ್ತು ಹೋಗೋಣ, ಇವತ್ತಿನ ಕೆಲಸ ಸ್ವಲ್ಪ ಕಮ್ಮಿನೇ ಇತ್ತು. ಮಾಡ್ಕೊಂಡ್ರೆ ಯಾವಾಗಲೂ ಇದ್ದೇ ಇರುತ್ತೆ, ಹಂಗಂತ ನಾವು ಎಲ್ಲೂ ಹೋಗೋದಂಗೆ ಇರೋಕ್ಕಾಗೋದೇ ಇಲ್ಲ. ಅಡುಗೆ ಮನೆಯಾಗಲಿ ದೇವ್ರ ಮನೇಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಫ್ರೆಂಡ್ಸ್ ಅವತ್ತು ಲೇಟ್ ಬೇರೆ ಆಗಿತ್ತು. ಸಂಜೆ 6 ಗಂಟೆನೋ 6:30 ಆಗಿತ್ತು ಅನಿಸುತ್ತೆ. ಇನ್ನು ಸಂಜೆ ಅಂದಮೇಲೆ ತಲೆಯಿಂದ ದೀಪ ಹಚ್ಚೋದು. ಇವತ್ತು ನನ್ನ ಮಗಂಗೆ ಬೇರೆ ನೈಟ್ ಶಿಫ್ಟ್ ಇತ್ತು. ಅವನಿಗೂ ಸ್ವಲ್ಪ ಅಡುಗೆ ಕೆಲಸ, ನನಗೆ ಅಡುಗೆ ಕೆಲಸ ಏನಿರಲಿಲ್ಲ. ಯಾಕಂದರೆ ಇವತ್ತು ನನ್ನ ಫ್ರೆಂಡ್ ಮನೆಯಲ್ಲೇ ಶನಿಮಹಾತ್ಮನ ಕಥೆ ಇತ್ತು, ಅಲ್ಲಿಗೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಾವು. ಸರಿ ನಿಮ್ಮ ಬಿಲ್ಡಿಂಗಿಂದ ನೋಡ್ಕೊಂಡು ಬಂದಮೇಲೆ ದೇವ್ರ ದೀಪ ಹಚ್ಚಿ ಒಂದು 8 ಗಂಟೆ ಹಂಗೆ ಹೊರಡೋಣ. ಪೂಜೆ ಅಲ್ಲಿ 8:30 ಮೇಲೆ ಪೂಜೆ ಸ್ಟಾರ್ಟ್ ಆಗೋದು. ಒಂದು 8 ಗಂಟೆ ಹಂಗೆ ಹೋದರೆ ಊಟ ಎಲ್ಲ ಮುಗಿಸ್ಕೊಂಡು ಬರೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ನನ್ನ ಮಗನಿಗೂ ಅವನಿಗೂ ಡ್ಯೂಟಿ ಇತ್ತು ನೈಟ್ ಶಿಫ್ಟು. ಸಂಜೆ ಮನೆ ದೀಪ ಎಲ್ಲ ಹಚ್ಚಿ ಹೊರಡೋಷ್ಟೊತ್ತಿಗೆ ಅವ್ನಿಗೆ ಅಡುಗೆ ಮಾಡಿಕೊಟ್ಟೆ, ಅವನು ಊಟ ಮಾಡ್ಕೊಂಡು ಹೊರಡಲಿ ಅಂತ.
ನೋಡಿ ಫ್ರೆಂಡ್ಸ್, ನಾನು ಬಾಗಿಲಿಗೆ ಪ್ರತಿ ಶುಕ್ರವಾರ ನಾನು ರಂಗೋಲಿ ಹಾಕೋದು ಲಕ್ಷ್ಮೀ ಪಾದ ಹಾಕ್ತೀನಿ, ಹಾಗೆ ಗೋಮಾತೆದು ಪಾದಗಳು ಹಾಕ್ತೀನಿ. ನಾನು ಶುಕ್ರವಾರ ಮಾತ್ರ ನನ್ನ ವಾಸ್ಕಲಿಗೆ ಮಾತ್ರ ಅದೇ ಥರ ಲಕ್ಷ್ಮೀ ಪಾದನ ಮಿಸ್ ಮಾಡಲ್ಲ, ಹಾಕ್ತೀನಿ. ನೋಡಿದ್ದೀರಲ್ಲ. ಹಾಗೆ ಇನ್ನು ಸಂಜೆ ಅವನಿಗೆ ಏನು ಮಾಡಲಿಲ್ಲ, ಅಡುಗೆ ಕೆಲಸ ಏನು ಇರಲಿಲ್ಲ, ಸ್ವಲ್ಪ ಸಾಂಬಾರಿತ್ತು. ನನ್ನ ಮಗ ಮಮ್ಮಿ ಅದಕ್ಕೆ ಒಂದೆರಡು ಚಪಾತಿ ಹಾಕ್ಕೊಡಿ ಅಂತಂದ. ಚಪಾತಿ ಇಲ್ಲ ಮಗನೇ, ರೊಟ್ಟಿ ಮಾಡಿಕೊಡ್ತೀನಿ ಅಂತಂದೆ. ಅವನೇನೋ ಒಂದು ಸ್ವಲ್ಪ ಕಾಲೇಜ್ದು ವರ್ಕ್ ಇತ್ತು ಮುಗಿಸ್ಕೊಂಡು ನಾನು ಆಮೇಲೆ ಡ್ಯೂಟಿಗೆ ಹೊರಡ್ತೀನಿ ಅಂತಂದ. ಅವನೇನು ಅಸೈನ್ಮೆಂಟ್ ಇತ್ತು ಎಲ್ಲ ಬರ್ಕೋತಾ ಇದ್ದ, ಲ್ಯಾಪ್ಟಾಪಲ್ಲಿ ಎಲ್ಲ ಇದು ಮಾಡ್ತಾಯಿದ್ದ. ಸರಿ, ನಾನು ಪೂಜೆ ಅಂತಂದಮೇಲೆ ನಾನು ರೆಡಿಯಾಗಿದ್ದೆ. ಪೂಜೆ ಎಲ್ಲ ಮಾಡ್ಬಿಟ್ಟು ಆಮೇಲೆ ಹೊರಡೋಣ, ಇದೆಲ್ಲ ನಮ್ಮ ಫ್ರೆಂಡು 8 ಗಂಟೆ ಹಂಗೆ ಹೋಗೋಣ ಬಿಡಿ ಅಂತಂದರು. ಹಾಗಾದರೆ ನನಗೂ ಆರಾಮು ಸ್ವಲ್ಪ ಎಲ್ಲ ನನ್ನ ಮಗನಿಗೂ ಡ್ಯೂಟಿಗೆ ಹೋಗೋಷ್ಟೊತ್ತಿಗೆ ಅವನಿಗೂ ಊಟ ಕೊಟ್ಬಿಟ್ಟು ಹೋಗೋಕೆ ಸರಿ ಹೋಗುತ್ತೆ ಅಂತ ರೊಟ್ಟಿ ಹಾಕಿ ಅವನಿಗೂ ಊಟ ಕೊಟ್ಟೆ. ಆಮೇಲೆ ನನ್ನ ಫ್ರೆಂಡ್ ಶುಕ್ರವಾರ ಹೇಳಿದ್ನಲ್ಲ, ನಾನು ತುಳಸಿ ಪಾಟ್ ಹತ್ರ ನೆಲ್ಲಿಕಾಯಿ ಇದ್ದರೆ ನೆಲ್ಲಿಕಾಯಿ ದೀಪ ನಾನು ಪ್ರತಿ ಶುಕ್ರವಾರ ಹಚ್ತೀನಿ. ಹೋಗ್ತೀನಿ ಮಾರ್ಕೆಟಿಗೆ ಹೋದ ಸಿಕ್ಕಿದ್ರೆ ತೊಗೊಂಬಂದಾಗ ಹಚ್ತೀನಿ. ನೋಡಿ ಫ್ರೆಂಡ್ಸ್, ಇದು ಶನ್ಮಾತ್ಮನ ಕತೆ ಮಾಡ್ತಿದ್ದು ನಮ್ಮ ಫ್ರೆಂಡ್ ಮನೇಲಿ. ತುಂಬ ಚೆನ್ನಾಗಿ ಮಾಡಿದರು ಕತೆನ. ಅಲ್ಲೇ ಊಟ ಗಿಟ್ಟೆಲ್ಲ ನಾನು ನನ್ನ ಚಿಕ್ಕ ಮಗ ಅಲ್ಲೇ ಊಟ ಮುಗಿಸ್ಕೊಂಬಂದ್ವಿ. ಮನೆಗೆ ಬಂದ್ವಿ. ನಮ್ಮ ಯಜಮಾನ್ರು ಅವರು ಏನು ಬಂದಿರಲಿಲ್ಲ. ಇನ್ನು ಅವರು ನನಗೆ ರೊಟ್ಟಿ ಹಾಕ್ಕೊಡು. ಅವ್ರಿಗೆ ರಾತ್ರಿ ಹೊತ್ತು ಸಾಮಾನ್ಯವಾಗಿ ಸೌತೆಕಾಯಿ ಕ್ಯಾರೆಟ್ ಬೇಕೇ ಬೇಕು. ನಾವು ಅಲ್ಲಿ ಊಟ ಮಾಡ್ಕೊಂಬಂದ್ವಿ, ನಮ್ಗೆ ಯಾಕೋ ತಿನ್ನೋಕ್ಕಾಗಲಿಲ್ಲ, ನಾನು 1-2 ಪೀಸ್ ಮಾತ್ರ ತಿಂದೆ. ಅವರಿಗೆ ಸಂಜೆ ಬಂದಾಗ ಅವ್ರಿಗೆ ಬೇಕೇ ಬೇಕು ಸೌತೆಕಾಯಿ ಆಗಲಿ ಕ್ಯಾರೆಟು, ಟೊಮೊಟೊ ಇರಲಿಲ್ಲ, ಸ್ವೀಟ್ ಟೊಮೊಟೊ. ಹಂಗೆ ಹೇಳಿದೆ, ಹಿಂಗೆ ಬರೀ ಸೌತೆಕಾಯಿ ಕ್ಯಾರೆಟ್ ಇದೆ ಅಂದರೆ ಸರಿ ಅದನ್ನೇ ಕಟ್ ಮಾಡಿಕೊಡು, ಹೊಟ್ಟೆ ಹಶ್ವಾಗ್ತಾಯಿದೆ ಸಿಕ್ಕಾಪಟ್ಟೆ. 10 ಗಂಟೆ ಆಗೋಗಿತ್ತು. ನಾವು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬರೋಷ್ಟೊತ್ತಿಗೆ 10 ಗಂಟೆ ಆಗಿತ್ತು. ಇನ್ನೂ ಕತೆ ಓದ್ತಾಯಿದ್ರು. ನಾವು ಕತೆಗೇನು ಕೂತ್ಕೊಳ್ಳಿಲ್ಲ, ಹೋದ್ವಿ, ಕೈ ಮುಕ್ಕೊಂಡು ಊಟ ಮಾಡಿಕೊಂಡು ಬಂದ್ವಿ. ನಾನು ನನ್ನ ಮಗ ಊಟ ಮಾಡಿದ್ವಿ. ಚಿಕ್ಕ ಮಗ ಇನ್ನೇನು ದೊಡ್ಡ ಮಗ ಅವನು ಊಟ ಮಾಡ್ಕೊಂಡು ಹೊರಟಿದ್ದ. ಇವ್ರು ನಮ್ಮ ಮನೆಯವ್ರು ಅಲ್ಲಿಗೆ ಬಂದರು, ಅವ್ರ ಜೊತೆಲೇ ಬಂದ್ವಿ ಗಾಡಿನಲ್ಲೇ. ಅಲ್ಲೇ ಬಂದರೆ ಅವ್ರಿಗೆ ಹಂಗೆ ಊಟ ಮಾಡಿ ಅಂದರೆ ಇಲ್ಲ ಬೇಡಪ್ಪ ನಾನು ಫ್ರೆಶ್ ಅಪ್ ಆಗಿಲ್ಲ, ಊಟ ಮಾಡಲ್ಲ, ಮನೇಲೇ ರೊಟ್ಟಿ ಹಾಕ್ಕೊಡುವಂತೆ ಅಂತಂದರು. ಹೇಳಿದ್ದೆ ಅವ್ರಿಗೆ, ಹಿಂಗೆ ರೊಟ್ಟಿ ಹಾಕ್ಕೊಡ್ತೀನಿ ರೀ, ಸ್ವಲ್ಪ ಸಾಂಬಾರಿದೆ ಮೊಸರಿದೆ ಅಂತಂದೆ. ಓಕೆ, ಅವರಿಗೆ ರೊಟ್ಟಿಗೆ ಏನಾದರೂ ಓಕೆ ಫ್ರೆಂಡ್, ಮೊಸರು ಸಾಂಬಾರಿದ್ದರೆ ರಾತ್ರಿ ಹೊತ್ತು ರೈಸ್ ಏನು ಊಟ ಮಾಡಲ್ಲ. ಹಿಂಗೆ ಸೌತೆಕಾಯಿ ಕ್ಯಾರೆಟು ಅದ್ರ ಜೊತೆಗೆ ಏನಾದರೂ ಹಿಂಗೆ ರೊಟ್ಟಿ ಚಪಾತಿ ಈ ಥರದ್ದು ಏನಾದರೂ ಇತ್ತಿದ್ರೆ ಓಕೆ. ಇಲ್ಲಾಂದರೆ ಒಂದ್ಸರಿ ಸಿರಿಧಾನ್ಯದ ಗಂಜಿ ಮಾಡಿಕೊಡ್ತೀನಿ. ಸಿರಿಧಾನ್ಯ ಗಂಜಿ ನಾನೇ ಮನೇಲೇ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಅದಾದರೂ ಸರಿ. ಒಂದು ಟೈಮಿಗೆ ಅವರು ಮಾಡಿಕೊಟ್ರೆ ಓಕೆ, ಅದಾದರೂ ಸರಿ. 2 ಗ್ಲಾಸ್ ಗಂಜಿ ಕೊಟ್ಟರೆ ಅದು ಬೇಗ ಹಶ್ವಾಗಲ್ಲ, ಸಿರಿಧಾನ್ಯದಲ್ವ ಅದು ಬೇಗ ಹಶ್ವಾಗಲ್ಲ. ಹಂಗಾಗಿ ರಾತ್ರಿ ಹೊತ್ತು ಅದನ್ನಾದರೂ ಮಾಡಿಕೊಡ್ತೀನಿ. ಹಂಗಾಗಿ ಫ್ರೆಂಡ್ ಎಲ್ಲ ಮಾಡಿಕೊಟ್ಟು ಅಷ್ಟೊತ್ತಾಯಿತು. ಇವತ್ತಿನ ನಾನು ಹೇಳಿರೋ ಸ್ಟೋರಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋನ ಆದಷ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್. ಹೊಸ್ದಾಗಿ ಶುರು ಮಾಡಿದ್ದೀನಿ, ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಇದೆ. ಇದೇ ಥರ ನಾನು ಪ್ರತಿನಿತ್ಯ ಒಂದೊಂದು ಸ್ಟೋರಿ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.